ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಜಸ್ಟ್ ನಾನು ಒಂದನೇ ಪಾಠದಿಂದ ವಿಡಿಯೋ ಬಿಟ್ಟಿದ್ದೆ. ಒಂದನೇ ಪಾಠದ್ದು ಎಲ್ಲ ಕಮೆಂಟಲ್ಲಿ ಎರಡನೇ ಪಾಠ ಕೇಳ್ತಾ ಇದ್ರಿ. ಸೊ ಅದಕ್ಕೆ ನಾನು ಇವಾಗ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದಿಂದ ಎಷ್ಟು ಓದಬೇಕಂತ ಇದು ಕೊಡ್ತಾ ಇದ್ದೀನಿ. ಇದರಲ್ಲಿ ಕೊಡೋ PDF ಅಲ್ಲಿ ಇದೆ ಒಂದು ಈ ಪಾಠ ಪೂರ್ತಿ ಓದಿ, ತುಂಬ ಇಂಪಾರ್ಟೆಂಟ್ ಲೆಸನ್. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬನ್ನಿ ಒಂದನೇ ಕ್ವೆಶ್ಚನ್ ನೋಡೋಣ. ಒಂದನೇ ಕ್ವೆಶ್ಚನ್, ಆಮ್ಲಗಳು ಎಂದರೇನು, ಉದಾಹರಣೆ ಕೊಡಿ. ಆನ್ಸರ್ ಇದೆ ಕೆಳಗಡೆ, ನಾನು ಸ್ಕ್ರೋಲ್ ಡೌನ್ ಮಾಡ್ತೀನಿ, ನೀವು ಆನ್ಸರ್ಗಳು ನೋಡ್ಕೊಳ್ಳಿ. ಎರಡನೇ ಕ್ವೆಶ್ಚನ್, ಆಮ್ಲಗಳ ಎರಡು ಗುಣಲಕ್ಷಣಗಳು. ಪ್ರತ್ಯಾಮ್ಲಗಳು ಎಂದರೇನು, ಉದಾಹರಣೆ ಕೊಡಿ. ಪ್ರತ್ಯಾಮ್ಲಗಳ ಎರಡು ಗುಣಲಕ್ಷಣಗಳನ್ನು ತಿಳಿಸಿ. ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ. ಆರನೇ ಕ್ವೆಶ್ಚನ್, ಶುಷ್ಕ HCl ಅನಿಲ ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣ ಬದಲಾಯಿಸುವುದಿಲ್ಲ, ಏಕೆ. ಆನ್ಸರ್ ಕೆಳಗಡೆ ಇದೆ, ದಯವಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಈಸಿಯಾಗಿರೋ ಆನ್ಸರು, ಸರಳವಾಗಿ ಬರೆದಿದ್ದಾರೆ. ನೆಕ್ಸ್ಟ್ ಏಳನೇ ಕ್ವೆಶ್ಚನ್, H+ ಅಯಾನುಗಳ ಸಾರಥಿಯು ದ್ರಾವಣದ ಸ್ವಭಾವದ ಮೇಲೆ ಯಾವ ಪರಿಣಾಮ ಹೊಂದಿದೆ. ನೆಕ್ಸ್ಟ್ ಎಂಟನೇ ಕ್ವೆಶ್ಚನ್, CaOCl2 ಸಂಯುಕ್ತದ ಸಾಮಾನ್ಯ ಹೆಸರೇನು. ಸಾಮಾನ್ಯ ಹೆಸರು ಚಲುವೆ ಪುಡಿ. ಇಂಪಾರ್ಟೆಂಟ್, ಚಲುವೆ ಪುಡಿ ಮೇಲೆ ಒಂದು ಕ್ವೆಶ್ಚನ್ ಬರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ 9ನೇ ಕ್ವೆಶ್ಚನ್ ನೋಡ್ತಾ ಹೋಗಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ನ. ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಂಗೆ ಈಗ ನೋಡಿ, ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದೀನಿ, ಕೆಳಗಡೆ ಆನ್ಸರ್ಸ್ ಐತೆ ನೋಡ್ಕೊಳ್ಳಿ, ಕರೆಕ್ಟಾಗಿದೆ ಆನ್ಸರ್ಸು. ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್. ವಾಷಿಂಗ್ ಸೋಡಾದ ಎರಡು ಪ್ರಮುಖ ಉದಾಹರಣೆಗಳನ್ನು ಬರೆಯಿರಿ. ಈ ಅಡುಗೆ ಸೋಡಾ ಆಗಿರ್ಬೋದು, ತಟಸ್ಥೀಕರಣ ಆಗಿರ್ಬೋದು. ಇದ್ರ ಮೇಲೆ ಒಂದು ಕೇಳ್ತಾರೆ, ಇದರಿಂದ 2 ಮಾರ್ಕ್ಸ್ಗೆ. ಚಲುವೆ ಪುಡಿಯ ಉಪಯೋಗಗಳನ್ನು ಬರೆಯಿರಿ. ಇಲ್ಲಿದೆ ಕ್ವೆಶನ್. ಎಲ್ಲ ಕ್ವೆಶನ್ ಓದ್ಕೊಳ್ಳಿ ಈ ಪಾಠದಿಂದ. ಇದರಲ್ಲಿ ಎಲ್ಲ ಐತೆ, ಟೋಟಲ್ ಎಲ್ಲ ಕ್ವೆಶನ್ಸು. ಈ ಪಾಠದಿಂದ ಯಾವ್ಯಾವ ಚಿತ್ರಗಳು ಬರುತ್ತೆ ಅಂತ ನೋಡೋದಾದರೆ ನೋಡಿ. ಒಂದನೇ ಚಿತ್ರ ಇಂಪಾರ್ಟೆಂಟ್, ಸಾರಯುಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ. ಇದು ಇಂಪಾರ್ಟೆಂಟ್ ಚಿತ್ರ, ಪ್ರಯೋಗ ಚಿತ್ರ, ಕರೆಕ್ಟಾಗಿ ನೋಡ್ಕೊಳ್ಳಿ. ಅದೇ ರೀತಿ ಎರಡನೇ ಚಿತ್ರ, ವೋಲ್ಟ್ ಬ್ಯಾಟ್ರಿದು. ಎರಡನೇ ಚಿತ್ರ ಬಂದ್ಬಿಟ್ಟು ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರುವುದನ್ನು ಇದು ರೇಖಾಚಿತ್ರದ ಮೂಲಕ ಬರೆಯಿರಿ ಅಂತ ಕೇಳ್ತಾರೆ. ನೋಡಿದ್ರಲ್ಲ, ಇಷ್ಟೇ ಇದು ವಿಡಿಯೋ. ಈ ಪಾಠದಿಂದ ಇಷ್ಟೊಂದು ಸರಿ ಚೆನ್ನಾಗಿ ಓದ್ಕೊಳ್ಳಿ. ಇವಾಗ ನೆಕ್ಸ್ಟು ನಾನು 3ನೇ ಪಾಠ ಮಾಡಬೇಕೋ ಬೇಡ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಲೋಹಗಳು ಮತ್ತು ಅಲೋಹಗಳು ಪಾಠ ಇದೆ 3ನೇದು, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ನಾನು ಇಲ್ಲಿವರೆಗೂ ಮಾಡಿದ ಪ್ರತಿಯೊಂದು ವಿಡಿಯೋದ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಅವು ಕೂಡ ನೋಡಿ. ಓಕೆ, ಥ್ಯಾಂಕ್ ಯು.